ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ. ಹಲೋ ವೀಕ್ಷಕರೇ, ಹಾಗಿದ್ರೆ ಇವತ್ತಿನ ವಿಡಿಯೋ ಅಂದರೆ ನಮ್ಮ 16ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಎಂಬುದರ ಪ್ರಶ್ನೆಗೆ ಕೊನೆಯ ಕಡೆಯ ಉತ್ತರವನ್ನು ನೀಡುತ್ತಿದ್ದೇನೆ. ಹಾಗಾದರೆ 16ನೇ ಕಂತಿನ ಹಣವನ್ನು ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಲ್ವಾ ವೀಕ್ಷಕರೇ? ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ಇದೇ ತಿಂಗಳು ಅಂದರೆ ಜನವರಿ 14ನೇ ತಾರೀಕಿನ ಮೇಲೆ ಹಣ ಜಮಾ ಮಾಡಲಾಗುತ್ತದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ಪ್ರತಿಯೊಬ್ಬರ ಮಹಿಳೆಯ ಬ್ಯಾಂಕ್ ಖಾತೆಗೆ 31ನೇ ತಾರೀಕಿನ ಒಳಗಡೆಯಾಗಿ ಜಮಾ ಆಗುತ್ತದೆ. ಹಾಗಾಗಿ ಹಣ ಬರುವವರೆಗೂ ಮಹಿಳೆಯರು ಕಾಯಬೇಕಾಗುತ್ತದೆ. ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೇನೆ, 16 ಮತ್ತು 17ನೇ ಕಂತಿನ ಹಣ ಈಗಾಗಲೇ ಬರ್ತದೆ ಅಂತ. ಅದ್ರ ಜೊತೆಗೆ ಈಗ ಬಂದ ಮಾಹಿತಿಯ ಪ್ರಕಾರ ಯಾರಿಗೆಲ್ಲ 15ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿಲ್ವೋ ಅವರಿಗೂ ಕೂಡ ಸಿಹಿ ಸುದ್ದಿಯನ್ನು ತಂದಿದ್ದೇನೆ. 15, 16, 17ನೇ ಖಾತೆಯ ಒಂದು ಹಣ ಏನಿದೆ ಅದು ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಹಾಗಿದ್ರೆ ಯಾರೆಲ್ಲ ಇಲ್ಲಿ ತನಕ ಈ ಒಂದು ಆನ್ಸರ್ನ ನಿಮಗೆ ಬೇಕು ಅಂತ ಹೇಳ್ತಾ ಇದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ನಮ್ಮ ವಿಡಿಯೋನ ಮೊದಲಿಂದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಕೆಲವೊಂದು ಖಾಸಗಿ ಮಾಧ್ಯಮಗಳ ಮೂಲಕ ತಿಳಿಯುವಂಥ ಮಾಹಿತಿ ಏನೆಂದರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವನ್ನು ಇದೇ ಜನವರಿ 14ನೇ ತಾರೀಕಿನಿಂದ ಬಿಡುಗಡೆ ಮಾಡಲು ಪ್ರಾರಂಭ ಮಾಡಲಾಗುತ್ತದೆ ಎಂದು ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟ ಮಾಹಿತಿ ನೀಡಿದ್ದು, ಈಗಾಗಲೇ ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ಎಲ್ಲ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಹಣಕಾಸು ಇದಕ್ಕೆ ಈಗಾಗಲೇ ಹಣ ವರ್ಗಾವಣೆಗೆ ಅನುಮೋದನೆ ನೀಡಿದ್ದು, ಇನ್ನೇನು ಶೀಘ್ರದಲ್ಲಿ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಈ 16ನೇ ಕಂತಿನ ರು 2,000 ಹಣ ಆಗುತ್ತೆ. ಅದೇ ಜೊತೆಗೆ 15ನೇ ಕಂತಿನ ಹಣ ಯಾರೆಲ್ಲ ಇಲ್ಲಿ ತನಕ ಪಡೆದಿಲ್ವೋ ಅವರಿಗೂ ಒಂದು ಸಿಹಿ ಸುದ್ದಿ ಇದೆ. ಅದ್ರ ಜೊತೆಗೆ 17ನೇ ಕಂತಿನ ಹಣ ಬರುವ ನಿರೀಕ್ಷೆಯಲ್ಲಿದೆ. ಹೌದು ಸ್ನೇಹಿತರೆ, ವೀಕ್ಷಕರೇ, ನಾವು ಹೇಳ್ದಂಗೆ ಕೆಲ ಮಹಿಳೆಯರಿಗೆ ಇನ್ನೂ ಕೂಡ 15ನೇ ಕಂತಿನ ಹಣ ಜಮಾ ಆಗಿಲ್ಲ. ಅಂಥ ಮಹಿಳೆಯರಿಗೆ ಸಿಹಿ ಸುದ್ದಿ ಎಂದು ಹೇಳಬಹುದು. ಏಕೆಂದರೆ ಗೃಹಲಕ್ಷ್ಮಿ ಯೋಜನೆಯ 15 ಮತ್ತು 16ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಮಾಡಲಿದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ. ಹೌದು ಸ್ನೇಹಿತರೆ, ಇದೇ ತಿಂಗಳು ಜನವರಿ 31ನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರ ಖಾತೆಗೆ ಪೆಂಡಿಂಗ್ ಇರುವಂಥ ಎಲ್ಲ ಕಂತಿನ ಹಣ ಅಂದರೆ 4,000 + 2,000 6,000 ರೂಪಾಯಿಗಳು ಹಣವನ್ನು ಜಮಾ ಮಾಡಲಾಗುತ್ತದೆ. ಹಾಗಾಗಿ ಹಣ ಬರುವವರೆಗೂ ಮಹಿಳೆಯರೆಲ್ಲರೂ ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಸ್ನೇಹಿತರೆ, ಇನ್ನೂ ಸಾಕಷ್ಟು ಮಹಿಳೆಯರಿಗೆ 4 ಅಥವಾ 5 ಕಂತಿನ ಹಣ ಜಮಾ ಆಗಿಲ್ಲ. ಅಂಥ ಮಹಿಳೆಯರು ಏನು ಮಾಡಬೇಕೆಂಬ ಮಾಹಿತಿಯನ್ನು ಕೂಡ ನಾನು ಈ ಒಂದು ಹಿಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೇನೆ. ಹಾಗಿದ್ರೆ ಏನೇನು ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಮೊದಲೇ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಹೋಗಿ ಒಂದು ಸಲ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ಏನೆಲ್ಲ ಹೇಳಿದ್ದೆ ಅಂದರೆ ಕೆಲವೊಂದು ರೂಲ್ಸ್ನ ನೀವು ಪಾಲಿಸಲೇಬೇಕು ಅಂತ ನಾನು ಹೇಳಿದ್ದೆ. ಮೊದಲನೇದಾಗಿ ಏನಂತ ಹೇಳಿದರೆ ಅಂದರೆ ಬ್ಯಾಂಕ್ ಖಾತೆ ಸರಿಪಡಿಸಿ ಅಂತ ಹೇಳಿದ್ದೆ. ಯಾರೆಲ್ಲ ಲಿಂಕ್ ಮಾಡಿಸ್ಲಿಲ್ಲ, ಒಂದು ಬ್ಯಾಂಕ್ ಖಾತೆನ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿಸ್ಲಿಲ್ಲ ಅವರೆಲ್ಲ ಹೋಗಿ ಲಿಂಕ್ ಮಾಡಿಸಿ ಅಂತ ಹೇಳಿದ್ದೆ. ಹಾಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ, ಯಾರೆಲ್ಲ ಇಲ್ಲಿ ತನಕ ತಮ್ಮ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಲ್ಲ, ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವ ಹಣ ಜಮಾ ಆಗಲು ರೇಷನ್ ಕಾರ್ಡ್ನ ಯಾರೆಲ್ಲ ಅಪ್ಡೇಟ್ ಮಾಡಿಲ್ಲ ಅವರೆಲ್ಲ ಅಪ್ಡೇಟ್ ಮಾಡಿ ಅಂತ ಒಂದು ವಿಡಿಯೋ ಸಹ ಮಾಡಿದ್ದೆ. ಸೊ ಈ ರೂಲ್ಸ್ನ ನೀವು ಪಾಲಿಸಲೇಬೇಕಾಗುತ್ತದೆ. ಇಲ್ಲದಿದ್ದಲ್ಲಿ ನಿಮ್ಮ ಒಂದು ಹಣ ಏನಿದೆ ಅದು ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ಓಕೆ, ಸೊ ನೆಕ್ಸ್ಟ್ ಏನಂತ ಹೇಳಿದರೆ ಅಂದರೆ ಗೃಹಲಕ್ಷ್ಮಿ ಅರ್ಜಿ KYC ಮಾಡಿಸಲೇಬೇಕು ಅಂತ ನಾನು ಹೇಳಿದ್ದೆ. ಏನೊಂದು ನೋ ಯುವರ್ ಕಸ್ಟಮರ್ಸ್ ಒಂದು ಲಿಂಕ್ ಮಾಡಿಸಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಂತ ಹೇಳಿದ್ದೆ ಅಲ್ವಾ? ಸೊ ಈ ಒಂದು ರೂಲ್ಸ್ನ ನೀವೆಲ್ಲ ಸರಿಯಾಗಿ ನಾನು ವಿಸ್ತಾರವಾಗಿ ನಾನು ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ಆ ಒಂದು ವಿಡಿಯೋ ನೋಡಿಕೊಳ್ಳಿ. ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಒಂದು ಹಣ ಈ ಒಂದು ಮಂತ್ ಏನು ಜನವರಿ ಏನಿದೆ ಆ ಒಂದು 31ನೇ ತಾರೀಕಿನ ಒಳಗಡೆ ನಿಮಗೆ ಯಾರಿಗೆಲ್ಲ ಈ ಒಂದು 16, 15 ಮತ್ತು 17ನೇ ಕಂತಿನ ಹಣ ಸಿಕ್ಕಿಲ್ವೋ ಎಲ್ಲ ಒಟ್ಟಾಗಿ ಜಮಾ ಆಗುತ್ತೆ ಎಂಬ ಮಾಹಿತಿ ಸಿಕ್ಕಿದೆ ಈಗಾಗಲೇ. ಹಾಗಿದ್ರೆ ನೀವು ಈ ಒಂದು 5 ನಿಯಮಗಳು ಏನಿದೆ ಆ ಒಂದು ರೂಲ್ಸ್ ಏನಿದೆ ಅದನ್ನ ಪಾಲಿಸಲೇಬೇಕಾಗುತ್ತೆ. ಈಗ ಕೆಲವರಿಗೆ ಆ ಒಂದು ಹಣ ಜಮಾ ಆಗ್ತಿಲ್ಲ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ, ನೀವು ಈ ರೂಲ್ಸ್ನ ಪಾಲಿಸ್ತಾ ಇಲ್ಲ. ಆಯಿತಾ? ಓಕೆ, ಸೊ ಈ ಒಂದು 5 ರೂಲ್ಸ್ ಏನಿದೆ ಅದನ್ನ ಪಾಲಿಸಿ, ಖಂಡಿತವಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ. ಹಾಗಾಗಿ ವೀಕ್ಷಕರೇ, ಇದೇ ರೀತಿ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಹಾಗೂ ಸರ್ಕಾರಿ ಹುದ್ದೆಗಳ ನೇಮಕಾತಿ ಕುರಿತು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ಕುರಿತು ನಿಮಗೆ ಏನಾದರೂ ಸೂಚನೆ ಬೇಕು ಅಥವಾ ಏನಾದರೂ ಒಂದು ತಿಳಿಬೇಕು ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಆ ಚಾನಲ್.
ಮತ್ತು ಏನೆಲ್ಲ ಎಲ್ಲೆಲ್ಲಾದರೂ ಪ್ರೈವೇಟ್ ಕಂಪನಿಗಳಲ್ಲಾಗಲಿ ಸರ್ಕಾರಿ ಹುದ್ದೆಗಳಾಗಲಿ ಎಲ್ಲಾದರೂ ವೇಕೆನ್ಸಿ ಇದ್ದರೆ ಕೂಡಲೇ ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಮಾಹಿತಿ ಪಡೆಯಲು ನೀವು ಪ್ಲೀಸ್ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಮತ್ತು ಸಬ್ಸ್ಕ್ರಿಪ್ಷನ್ ನಮಗೆ ಒಂದು ಉತ್ತೇಜನ ನೀಡ್ತಾ ಇದೆ. ಹಾಗಾಗಿ ಯಾರಲ್ಲಿ ಇಲ್ಲಿವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೂ ಸಪೋರ್ಟ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಹಾಗೆ ಮುಂದಿನ ಸೂಚನೆ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.